ಇದ ನೋಡುವ ನಮ್ಮ ಮನೆ ಬರ್ರಿ ಮಗನ ಒಳಗೆ ಕರ್ಕೊಂಬರಿ ಅಂತಡೆಪ್ಪ ಸೇರಿಡ್ಬೇಕಾಗಿತ್ತು ಮರೆತುಬಿಟ್ಟು ಅಂತಡೆ ಏನ ಇದ ಇದ ನಿಮ್ಮ ಮನೆ ಅಲ್ಲ ಮತ್ತೆ ದೊಡ್ಡ ಮನೆ ಐತಿ ಕಾರು ಪಾರು ಅಂತೆಲ್ಲ ಹೇಳಿದ್ರಿ ಇಲ್ಲಿ ಕಾರ್ ಬರಕ್ ಜಾಗ ಇಲ್ಲ ಮನುಷ್ಯರ ಇಡಕ್ಕೆ ಜಾಗ ಇಲ್ಲ ಓಣೆ ಸಂಜೆ ಆಗೈತಿ ಇಲ್ಲಿ ಕಾರ್ ಬರುತ್ತೆ ಎಲ್ಲರ ಏನೆಲ್ಲ ಸುಳ್ಳು ಹೇಳಿರ ಅದು 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 ಅಯ್ಯ ಅದೇನಿಲ್ಲವಾ ಅದು ಮನಿ ಬೇರೆ ಕಟ್ಸಕತ್ತೀವಿ ಇಲ್ಲಿ ಓಣ್ಯಾಗ ಸಂಧ್ಯಾಗ ಹಾಕಿತ್ ನೋಡು ಮೊದ್ಲಿಂದ ನನ್ನ ಗಂಡ ಭಾಳ ಬದುಕಿದ ಮನಿ ಅಲ್ಲ ಅದಕ್ಕೆ ನಾವು ಇಲ್ಲ ಅದೀವಿ ಮನಿ ಊರ್ ಹೊರಗೆ ಒಂದು ಕಟ್ಸ್ಬೇಕಂತಂದು ಎಲ್ಲ ಸೈಟ್ ತೊಗೊಂಡೈತಿ ಈಗೆಲ್ಲ ಇದೈತೆ ಸ್ವಲ್ಪ ಅದ ಮೊದಲೇ ಏನು ಸ್ವಲ್ಪ ಜಗಳ ತೆಗದಲ್ಲ ಅದು ಸ್ವಲ್ಪ ಆಸ್ತಿದು ಅದು ಇದು ನಡೆದೈತೆ ಅಂತ ಹೇಳ್ತಲ್ಲ ನಿಮ್ಮ ಅಪ್ಪರಿಗೆ ನಿನಗೂ ಹೇಳ್ತಲ್ಲ ಅದು ಟೆನ್ಷನ್ನಾಗ ಅದೈತಿ ಈ ಸದ್ಯಕ್ಕಿದೆ ಆಮೇಲೆ ನಾವು ದೊಡ್ಡದು ಕಟ್ಸ್ತೀವಿ ನನ್ನ ಗಂಡನ ಸೆಂಟಿಮೆಂಟ್ನಾಗ ನಾನು ನನ್ನ ಗಂಡನ ಮನ್ಯಾಗ ನಾ ಬಿಟ್ಟು ಹೆಂಗೆ ಹೋಗ್ಬೇಕು ಅನ್ನೋದಕ್ಕೆ ನನ್ನ ಮಗ ನಾಯದಂಗೆ ಹ್ಞೂ ಅಂದಾನ ಅದಕ್ಕೆ ಮನಿ ಒಳಗೆ ಚಲೋ ಐತ್ವಾ ದೊಡ್ಡದಾಗ ಬೇಕಾದಂಗೆ ಅಯ್ಯ ನಮ್ಮ ಜಮೀನು ಪಮ್ಮಿ ಐತಪ್ಪ ಏ ಮಗನ ನಾಳೆ ನನ್ನ ಸೊಸಿನ ಕರ್ಕೊಂಡು ನಮ್ಗೆ ಎಲೆ ಹೊಲ ಐತಿ ಏನೈತೆ ತೋರ್ಸ್ಕೊಂಬರಪ್ಪ ಅಯ್ಯೋ ಜಗ್ಗಿ ರೇಟ್ ಬರವು ಬೆಲೆ ಬಾಳವು ನಮ್ಮ ಜಮೀನ ನಮ್ಗೇನು ಕಮ್ಮಿ ಇಲ್ಲ ಬೇಕಾದಂಗೆ ಐತಿ ನೀ ಚಿಂತೆ ಮಗ ನಂದು ದೊಡ್ಡ ನೌಕರಿ ಐತಿ ಬೇಕಾಗೈತಿ ಏನೋ ನಮ್ಮ ಅಪ್ಪ ಅಮ್ಮ ನಿಮ್ಮನ್ನ ನಂಬಿ ಮದುವೆ ಮಾಡಿಕೊಟ್ಟಾರ ನಾನು ನಿಮ್ಮನ್ನ ನಂಬೀನಿ ನೋಡ್ತೀನಿ ಏನಾದರೂ ಆಸ್ತಿ ನಿಮ್ದಿಲ್ಲ ಅಂದ್ರೆ ವಾಪಸ್ ಅಪ್ಪ ಅಮ್ಮನಂತೇಳಿ ಹೋಗ್ಬಿಡ್ತೀನಿ ಅಯ್ಯೋ ಹಂಗೆಲ್ಲ ಅನ್ಬೇಡವ ಅಪ್ಶಕನ ಇನ್ನ ಮನೆ ಶಿವ ಅಂತ ಕಾಲಿಡಕ್ಕೆ ಬಂದಿದ್ದಿ ಹಂಗೆಲ್ಲ ಅನ್ಬೇಡವ ಅಯ್ಯೋ ನಮ್ದು ಆಸ್ತಿ ಐತವ ನಾವು ನೀನು ಇಲ್ದಾರಲ್ಲ ಏನಲ್ಲ ನೀನು ಅದ್ರ ಬಗ್ಗೆ ಚಿಂತೆನೆ ಮಾಡ್ಬೇಡ ಸರಿ ಇವ ಇನ್ನೇ ಎಷ್ಟೋ ತಿಂದಿಸ್ತೀವಿ ಬಡ ಅದೇನು ಮಾಡೋದು ನೋಡಿ ಒಳಗೆ ಕರ್ಕೊಬೇಡ ನಮ್ಮ ಯಾಕೆ ಯಾಕಾಗಿತ್ತ ಓಡಾಡಿ ಏನು ಹೋಗಕತ್ತಿ ಏನು ಬೇಕಿತ್ತು ಏನಿಲ್ಲ ತಡಿ ಅಲ್ಲ ಒಬ್ಬ ಬಿಡ್ಯಾಡ್ಯಾರ ಒಬ್ಬೇಕ್ಯಾರ ಓಣ್ಯಾಗ ಒಬ್ಬೇಕ್ಯಾರ ಕಾಣಿಸೋಳ ನಾನು ನನ್ನ ಸೊಸಿ ಮನೆ ತುಂಬಿಸ್ಕೊಳ್ಳೋದು ಒಬ್ಬೇಕ್ಯಾರ ನೋಡಿದ್ರೆ ಇಡೀ ಊರಿಗೆಲ್ಲ ನನ್ನ ಮನೆ ಸೊಸಿನ ತುಂಬಿಸ್ಕೊಳ್ಳೋದು ಗೊತ್ತಾಗತ್ತ ಮೊದಲ ಈ ಲಕ್ಷ್ಮವ್ಗೆ ಗೊತ್ತಾಗಬೇಕು ಅಲ್ಲಿ ಹಡಿಬಿಟ್ಟು ನನ್ನ ಸೊಸಿ ಅದಲ್ಲ ಅವ್ರ ಮನ್ಯಾಗ ಉಳ್ಳಾಡ್ಬೇಕಂಗ ಗಟ್ಟ 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 ಅಂತಂದು ಅಯ್ಯೋ ದೇವ್ರೇ ಯಾವಕ್ಕೆ ಬರ್ಬೋಳಲ್ಲಪ್ಪ ಏನು ಮಾಡಲಿ ಅಲ್ಲೆಲ್ಲ ಹೆಜ್ಜೆ ಬರಕತ್ತಾಡಿ ಚಲೋನ ಆತ್ ನನ್ನ ಅದೃಷ್ಟದ ಭಾವನ ತೆಗಿತ್ತು ಅವನವನು ಮೈಕ್ ಬೇಡ ಏನು ಬೇಡ ರೊಕ್ಕ ಕೊಟ್ಟು ಡಂಗ್ರ ಸಾರ್ಸೋದು ಬೇಡ ಈಗ ನಾವು ಪೂಸಟ್ಟೆ ಮೈಕ್ ಹಿಡ್ಕೊಂಡು ಓಟು ಮನಿ ಒಳಗಿದ್ದವ್ರನ್ನೆಲ್ಲ ಹುಡುಕಿ ಡಂಗ್ರ ಸಾರ್ಬಿಡ್ತಾ ಚಲೋ ಆತ್ ಹಾಂ ಯವ್ವ ಯಾಕೆ ಅತ್ತಿಂದ ಇಡಕತ್ತಿದಿ ಏನು ಹೇಳಾರ ಹೇಳ್ಬಲ್ಲವ ತಡ್ತೀರಿ ನೀವು ಇದು ಮನೆ ತುಂಬಿಸುವಾಗ ಮುಹೂರ್ತ ಟೈಮ್ ಚಲೋ ಐತಿಲ್ಲ ಅಂತ ವಿಚಾರ ಮಾಡಕತ್ತಿದ್ದೆ ಈಗ ಮುಹೂರ್ತಗಳಿಗೆಲ್ಲ ಕುಡಿ ಬಂತು ಮಗನೇ ಟೈಮ್ ಸರಿಗೈತಿ ಮನೆ ತುಂಬಿಸ್ಕೊಳಕ್ ಮನಿನ ಭಾಳ ಚಲೋ ಐತಪ್ಪ 3 ಮಂದಿ ಆಗ್ತೀವಿ ತಡ್ತೀರಿ ವಿಜಿ ಒಂಚೂರಿ ತಗೋಗ್ಲಿ ಬಾಯ್ ಲೋಟು ಚೆನ್ನಾಗ ನೀನು ನನ್ನ ಕರೆದ ಹೂನ ಯಾಕೆ ಮಾತಾಡ್ಸ್ಬಾರ್ದ ನಿನ್ನ ಕರಿಬಾರ್ದನ್ನ ಅಯ್ಯೋ ಒಂದ ಓಣ್ಯಾಗ ಮ್ಯಾಗ ದಿನ ಬೆಳಗ್ಗೆ ಕರೆದ್ರೆ ಒಬ್ರಿಗೊಬ್ರು ಮಕ್ಕ ನೋಡೋರವ ಒಬ್ರಿಗೊಬ್ರು ಕಷ್ಟ ಸುಖ ಕಾಸ್ರಾಗರು ಅಲ್ಲ ನಿನ್ನೆಲ್ಲ ಮಾತಾಡ್ಸೋದ್ಬಿಟ್ಟು ಏನು ಮಾಡ್ಬೇಕಾಗೈತೆ ಹೇಳಿ ನಾನು ಏನು ಉಣಿ ಬಿಟ್ಟಿದ್ದೀನಿ ಇಲ್ಲ ಬೇರೆ ದೇಶದಾಗದೀನಿ ಹೆಂಗವ ದಿನ ಬೆಳಗರ ನೋಡಂತವ್ರು ಮಾತಾಡ್ಲಿಕ್ಕಂದ್ರೆ ನಡೀತೈತೆ ಏನ ಆಗಿದಾಗ ಹೊತ್ತು ಹೋಗಿದ್ದು ವಿಷಯಗಳಿಗೆ ಆತ್ಬಿಡು ಮಾಡ್ದಕ್ಕೆ ಯಾಕೆ ಪಾಪ ನೀವು ಅನ್ಭವಿಸೋದು ನಿಮ್ನ ಯಾಕೆ ನಾನು ಇದು ಮಾಡಲಿ ನನಗೆ ನಾನು ಆಕಿನ ಬಿಟ್ಟಿನಂತ ಆದ್ರೆ ನಿಮ್ಮನ್ನ ಬಿಡೋಕ್ಕಾಗಲ್ಲ ನೋಡು ಅದಕ್ಕೆ ಒಳ್ಳೆ ಹೊತ್ತಿಗೆ ಬಂದಿ ನೀನು ಚಲೋನ ಆತು ಯಾರನ್ನ ಆ ಕಡೆ ನೋಡಿ ನಾವು ಯಾರು ಬರ್ತಾರಂತ ಯಾರು ಕಣ್ಣಿ ಕಾಣಲಿಲ್ಲ ನೀ ಬಂದಲ್ಲ ಚಲೋ ಆತ್ಬಿಡವ ಹೌದಾ ಚೆನ್ನಕ್ಕ ಏನಿತ್ತು ಅಂಥದ್ದು ಏನಿಲ್ಲ ನನ್ನ ಮಗ ಮತ್ತು ನನ್ನ ಸೊಸಿ ಮದುವೆ ಆಗಿ ಹೊಸದಾಗಿ ಮನೆ ಒಳಗೆ ತುಂಬಿಸ್ಕೊಳಕತ್ತಿದ್ದೆ 3 ಮಂದಿ ಆಗ್ತದೆ ನೋಡು ಒಬ್ರು ಯಾರು ಬೇಕಿತ್ತ ಅದಕ್ಕೆ ನೋಡತ್ತಿದ್ದೆ ಅದಕ್ಕೆ ಒಂಚೂರು ಇಲ್ಲ ನಿಂದ್ರೆ ನೀನು ಮಾಡ್ಲಿಕ್ಕಿಲ್ಲ 4 ಮಂದಿ ಆಗ್ತೀವಲ್ಲ ಶುಭ ಶಕನ ಅದಕ್ಕೆ ಹೇಳಿದೆ ಮದುವೆ ಆಯ್ತಾ ಅಲ್ಲ ಮತ್ತೆ ಚೆನ್ನಾಗಿ ಒಬ್ಬರನ್ನ ಕರೆದಿಲ್ಲ ಒಬ್ರಿಗೇನು ಊಟ ಹಾಕ್ಸಿಲ್ಲ ಏನು ಒಂದು ಸುದ್ದಿನೇ ಹೇಳಿಲ್ಲವ ಮಕ್ಕಳ ಮನೆ ಒಂದು ಸೊಸೆನ ಕರ್ಕೊಂಬಂದು ನಿಂತೆ ಯಾಕೆ ಅಲ್ಲ ಇದ್ದೂರಿಗೆ ಒಂದಿಷ್ಟು ಊಟ ಹಾಕ್ಲಾರ್ದಷ್ಟು ಅಂತ ಅದೇನಿತ್ತವ ನಿಮ್ಮ ಮದುವೆ ಮಾಡಿದಿ ಹಿಂಗೆ ಕದ್ದು ಮುಚ್ಚಿ ಅನ್ನಂಗೆ ಅನ್ನಲ್ಲ ಮಂದಿ ಸುಮ್ಮನೆ 4 ಮಂದಿ 4 ಥರ ಮಾತಾಡ್ತಾರೆ ನೋಡು ಅದಕ್ಕೆ ಹೇಳಿದೆ ಮತ್ತು ನಾ ಮಾತಾಡಿದಂತ ಸಿಟ್ಟ ಬರುವ ಮತ್ತೆ ಅಯ್ಯೋ ನಾನು ತಿಳಿಯಾಗೂ ಇರ್ತವ ಅಯ್ಯೋ ಇವರು ಎಷ್ಟು ಶ್ರೀಮಂತರದಾರ ಗೊತ್ತಾನೋ ನನ್ನ ಸೊಸಿ ಮನೆ ಕಡೆದವರು ಒಬ್ಬ ಮಗಳು ಬೇಕಾದಂಗೆ ಆಸ್ತಿ ಐತಿ ಅವರು ಧೂಮ್ ಮತ್ತು ಮದುವೆ ಮಾಡ್ಬೇಕಂತ ಮಾಡಿದ್ರು ನಾನು ಹಂಗೆ ಅಂತ ಮಾಡಿದ್ದೆ ಆದ್ರೆ ಅದೇನ ಈಕಿ ಜಾತಕ 50 ತೋರಿಸಿ ಮುಹೂರ್ತ ಹಿಡಿಸೋಣ ಅಂತಂದು ಇನ್ನು ಮುಂದೆ ಹಿಡಿಸೋಣ ಅಂತ ಜಾತಕ ತೋರಿಸೋದಂತ ಅದು ನೋಡಿದ್ರೆ 50 ಕೂಡಿ ಬಂದ್ಬಿಟ್ಟಿತ್ತಂತ ಮುಹೂರ್ತ ಟೈಮ್ಗಳಿಗೆಲ್ಲ ಅದಕ್ಕೆ ಅವಸರ ಮಾಡಿ ಮತ್ತೆ ಮುಂದೆ ಸಿಗಂಗಿಲ್ಲ ರೀ ಆಕಿ ಜಾತಕ ಪ್ರಕಾರ ಮುಂದೆ ಮತ್ತೆ ಮದುವೆ ಯೋಗನೇ ಇಲ್ಲ ಅಂತ ಹಂಗಾಗಿ ಬಡ ದಾನ್ ಅಂತ ಮಾಡೋದೇನು ಒಬ್ರಿಗೊಬ್ರು ಒಪ್ಕೊಂಡಾರ ಅಂತೇಳಿ ಗುಡಿಯಾಗ ಸಂಕ್ಷಿಪ್ತ ತಾಳಿ ಕಟ್ಸ್ಕೊಂಡು ಮುಗಿದ್ಬಿಡುತ್ತೆ ಮದುವೆ ಮುಂದೆ ಏನೇನು ಕಾರ್ಯಕ್ರಮ ಅದಾವು ಮುಗಿಸಿದ್ರೆ ಆಮೇಲೆ ಜಗ್ ಶ್ರೀಮಂತರಾಗಾರ ಒಬ್ಬ ಮಗಳು ನೋಡು ರಾಣಿ ಹಿಂಗೆ ಬಸ ಏನು ಅಷ್ಟು ಚಂದ ಐತೆ ಬಿಡು ಎಲ್ಲ ಇದು ಆಮೇಲೆ ನನ್ನ ಮಗನ ಕರ್ಕೊಂಡು ಅಲ್ಲ ಅವ್ರ ಮನೆಗೆ ಹೋಗ್ಕಳ ನಮ್ಮ ಫಸ್ಟಿಗೆ ಮುಗಿಸ್ಬೇಕಲ್ಲ ಎಲ್ಲ ಕಾರ್ಯಕ್ರಮಗಳು ಅದಕ್ಕೆ ಭಾಳ ಶ್ರೀಮಂತರದಾರ ಅಯ್ಯೋ ನಾವು ಕಾರ್ ನೋಡ್ಬೇಕು ಅವ್ರದ್ದು ಎಂತ ಐತೆ ಗೊತ್ತಾನು ಅವ್ರದ್ದೇನೋ ದೊಡ್ಡ ಬಂಗ್ಲೆ ಐತಂತ ಮನ್ಯಾಗ ಆಳು ಕಾಳು ಕೈ ಬಂದು ಕಾಲು ಬಂದು ಹಂಗೆ ಆಳು ಕಳ್ದಾರಂತ ಹಂಗಾಗಿ ಈ ಹುಡುಗಿ ಏನು ಕೆಲಸ ಬರಲ್ಲ ಅಂತ ಪಾಪದಕ್ಕೆ ಮಾಡಿ ಗೊತ್ತಿಲ್ಲ ಬಿಡು ಸುಖದಿಂದ ಬೆಳೆದೈತಿ ಅಲ್ಲ ಮನ್ಯಾಗ ಕೈ ತುಂಬ ಆಳು ಇದ್ದ ಮೇಲೆ ಇವ್ರು ಯಾಕೆ ಕೆಲಸ ಮಾಡ್ತಾರೆ ಹೇಳು ರೊಕ್ಕ ಚೆಲ್ಲಿ ಇನ್ನೂ 10 ಮಂದಿ ನಾಳೆ ಇಟ್ಕೊಂತಾರೆ ಹಂಗಾಗಿ ಯಾಕೆ ಕೆಲಸ ಮಾಡಲ್ಲ ಅಂತ ದೊಡ್ಡ ಶ್ರೀಮಂತರ ಮನೆ ಸೊಸಿ ಅಲ್ಲ ಮಗಳು ನನಗೆ ಸೊಸಿಯಾಗಿ ಬಂದ ಅದು ದುರದೃಷ್ಟದ ಅದು ಹೋತಲ್ ಸೊಸಿ ನನಗೆ ಅದೃಷ್ಟ ಸೊಸಿ ಹಂಗೆ ಬಲಗಾಲ ಇಟ್ಕೊಂಡು ಬಂದಬಿಟ್ಲೆ ನೋಡಿ ನಾನು ಆಕೆ ಹೋಗಿದ್ದೆ ನನಗೆ ಒಳ್ಳೇದಾತು ಅಲ್ಲ ಏನೋ ಆಸ್ತಿ ಒಂಚೂರು ಹೋತಂತ ಅನ್ನೋ ನೋವು ಇತ್ತು ಬಿಡು ಆದ್ರೆ ಅದು 10ರಷ್ಟು ಆಸ್ತಿ ಉಳ್ಳೋ ಸೊಸಿ ನನಗೆ ಬಂದಳ ಅದಕ್ಕೆ ಹೋತು ಇನ್ನೂ ಬೇಕಾದಂಗೆ ಐತಿ ಈಗ ನನ್ನ ಸೊಸಿದೂ ಐತಿ ಇಬ್ಬರದು ಸೇರಿಸಿ ಎಷ್ಟು ಆಗ್ಬೋದು ಎಣಸಕ್ಕದಲ್ಲ ರೊಕ್ಕ ಆಸ್ತಿ ಎಣಸಕ್ಕಲ್ಲ ಬಂಗಾರ ಎಣಸಕ್ಕ ಅಷ್ಟು ಐತಿ ಗೊತ್ತಾನೆ ಅಂತ ದೊಡ್ಡ ಶ್ರೀಮಂತರ ಮನೆ ಬೀಗಿಸ್ತನ ಮಾಡಿ ನಾನು ಬೀಗ್ತದೆ ಗೊತ್ತಾನೆ ಹೌದಾ ಚೆನ್ನಕ್ಕ
ಅಯ್ಯೋ ಚಲೋ ಬಿಡು. ಅಲ್ಲ ಅಷ್ಟು ದೊಡ್ಡ ಶ್ರೀಮಂತ ಅಂತಿದಿ, ಕೈಯಾಗ ಕೊಳ್ಳಾಗ ಏನು ಬಂಗಾರ ಇಲ್ವ ಅದೊಂದು, ಅದು ದಾರದಾಗ ಪೂಣ್ಸಿರ್ತೆ ತಾಳಿನ ಯಾಡು, ಅದು ಕಾಣವಲ್ಲು. ಅವೇನು ತೊಗರಿ ಬೆಳೆ ಯಾಟ್ ಕಾಣಕತ್ತವ, ನೀನು ನೋಡಿದ್ರೆ ಜಗ್ಗಿ ಶ್ರೀಮಂತರು ಅಂತೀವ. ಅಯ್ಯೋ ಆಂಟಿ, ಅದು ನಮಗೆ ಇದು ಇವಾಗ ಫ್ಯಾಷನ್ ಅಲ್ಲ ಕತ್ತಿಗೆ ಹಾಕೊಳ್ಳೋದು, ಅದಕ್ಕೆ ಸಣ್ಣ ಮಾಡ್ಸೀನಿ ತಾಳಿನ. ಆಮೇಲೆ ಗೋಲ್ಡ್ ಚೇನ್ ಒಳಗೆ ಸಣ್ಣ ಚೇನ್ ಮಾಡ್ಸ್ಕೊಂಡು ಹಾಕೋತೀನಿ. ಈಗ ಶಾಸ್ತ್ರಕ್ಕೆ ಇಷ್ಟೇ ಕಟ್ಟಿದ್ದು ಇರಲಿ ಅಂತ ಬಿಟ್ಟಾರ. ಅಲ್ಲ ಯವ್ವ, ನಾನೇ ನಿನ್ನ ಕಡೆ ಆಂಟಿ ಕಣ್ಣಂಗೆ ಕಾಣ್ತೀನಿ. ಏನಿ ಆಂಟಿ ಗಂಟಿ ಅನ್ಬೇಡವ, ಬೇಕಿದ್ರೆ ಅಕ್ಕ ಅಂತ ಚೆನ್ನಾಗಿ ಕನ್ನಡದಾಗ ಹೇಳು. ಅಕ್ಕ ಅನ್ನು, ಇಲ್ಲಾಂದ್ರೆ ನಾನು ಕರೆಯಕ್ಕೆ ಹೋಗ್ಬೇಡ. ಬೇಕಿದ್ರೆ ಹೆಸರು ಕೊಂಡೇಳು, ನನ್ನ ಹೆಸರು ವಿಜಯಲಕ್ಷ್ಮಿ ಅಂತಂದು. ಬೇಕಿ ಉಜ್ಜಕ್ಕ ಅಂತ ಇಲ್ಲ ಏನಾರ ಆದ್ರೆ ನೀ ಆಂಟಿ ಕುಂಟಿ ಅಂತ ಅನ್ನಕ್ಕೆ ಹೋಗ್ಬೇಡ ನೋಡಿ. ಓ ಹೌದಾ, ಸಾರಿ ಸಾರಿ. ನಾನು ನಿಮ್ಮ ಮದುವೆ ಆಗಿತ್ತಲ್ಲ, ನೀವು ದೊಡ್ಡವರು ಅಂತ ಅನ್ಕೊಂಡಿದ್ದೆ. ಆಯ್ತು ತಗೋರಿ ಅಕ್ಕ. ಹಾಂ, ಈ ಅಕ್ಕ ನೋಡು, ಇದು ಒಳ್ಳೆಯ ಲಕ್ಷಣವ. ನನ್ನ ಹೆಸರು ಏನು ತಂಗಿ? ನನ್ನ ಹೆಸರು ರಾಣಿ ಅಂತಾರೆ. ಹಾಂ, ನೋಡ್ದೇನೆ ವಿಜಿ? ಅಯ್ಯೋ ಅಲ್ಲ, ಈಡೋ ಜೋಡು ಬರೀ ಇದ್ರ ನೋಡಕೊಂದಲ್ಲ, ಹೆಸರನ್ನ ಸತ್ಯಕ್ಕೂ ಈಡೋ ಜೋಡು ಕುಡಿಯಕ್ಕೆ ನೋಡು. ದೇವರು ಕೂಡ್ಸ್ಕೊಟ್ಟಾನ. ನಮ್ದು ಆಸ್ತಿ ಅಂದ್ರೆ ನಮ್ಮಂಗ ಅವರು ಆಸ್ತಿದು ಮಗನ ಸೊಸಿನ ದೇವ್ರು ಕೂಡ್ಸ್ಕೊಟ್ಟಾನ. ಆಕೆ ಹೆಸರು ರಾಣಿ ಅದ, ನನ್ನ ಮಗನ ಹೆಸರು ರಾಜ. ಇವ್ರ ಅಲ್ಲನ ರಾಜ ರಾಣಿ. ಮತ್ತೆ ಅದಕ್ಕೆ ನಾಳೆ ರಾಜ ರಾಣಿ ರಂಗ ಇಬ್ರು ಬಾಳೆ ಬದುಕ್ತಾರ. ರಾಜ್ಯ ಹೋಗ ಅನುಭವಿಸ್ತಾರ, ಗೊತ್ತಾನ? ಚಲೋ ಆತ್ ಬಿಡವ, ಪಾಪ ಒಳ್ಳೆ ಹುಡುಗಿ ಐತಿ. ಒಟ್ಟು ಚಲೋ ಆದ್ರೆ ಸಾಕು. ಹಾಂ ರಾಣಿ, ರಾಜು ಬರೀಪ್ಪ ಒಳ ಬರೀ. ರಾಣಿ ಬಲಗಲ್ ಇಟ್ಕೊಂಡು ಒಳ ಬರುವ. ವಿಜಿ ನೀನು ಒಳ ಬಂದು ಚಾ ಕುಡ್ದು ಬಾ. ಇಲ್ವಾ ಜನಕ್ಕ, ಮನ್ಯಾಗ ಹೊರಗೆ ಬಾಳೈತಿ ಹಂಗೆ ಬಿಟ್ಟು ಬಂದೀನಿ. ನಾ ಒಂಚೂರು ಲಿಗ್ರಿನಾಗ ಪುಟ್ಟಿ ಇಟ್ಟು ಬಂದಿದ್ದೆ. ಕರೆಂಟ್ ಒಂದು ಈ ಮಳಿ ಸಲುವಾಗಿ ಅಲ್ಲೆಲ್ಲ ತೆಗಿಯಕತ್ಬಿಟ್ಟನಲ್ಲ, ಈ ಬಂತು ಹಾಕ್ಯಾನ ಇಲ್ಲ ಒಂಚೂರು ನಿಂತು ಹಾಕಿಸ್ಕೊಂಬಂದ್ರತ್ತ ಹೋದೆ. ಅಲ್ಲಿ ನಾವು ಹೋಗೋಷ್ಟೊತ್ತಿ ಮತ್ತೆ ಕರೆಂಟ್ ಹೋಗೇ ಬಿಡುತ್ತೆ. ಇನ್ನು ಮತ್ತೆ ಯಾವ ಹೊತ್ತಿ ಬರುತ್ತಾನ ಅಂತಂದು ಹೊರ ಮುಗಿಸಿ ಮತ್ತೆ ಹೋದ್ರತ್ತು. ಹೇಳಿ ಇಟ್ಟು ಬಂದಿನಿ. ಬಂದು ಕೂಡ ನಾನು ಹಾಕಪ್ಪ ಇಟ್ಟಿಲ್ಲ ಮನೆ ಜೋಳದ ಇದು ರೊಟ್ಟಿ ಮಾಡತ್ತ ಅಂತ ಹೇಳಿ ಅದಕ್ಕೆ ಮನೆಗೆ ಹೊಂಟಿದ್ದು ನೋಡು. ಹೊರ ಬಾಳೈತ ಏನ ಮತ್ತೆ 3 ಮಂದಿ ಆಗ್ತೀರ ಅಂತ ನಿಂತೀನಿ. ಬಡ ಮನೆ ತುಂಬಿಸ್ಕೊ, ನೀವು ಅವ್ರ ಒಳಗೆ ಹೋಗ್ತಾ ನಾ ಹೋಗ್ತೀನಿ. ಆಯ್ತು ಬಿಡವ, ಇಷ್ಟರ ಒಟ್ಟು ಸಹಾಯಕ್ಕೆ ನಿಂತಲ್ಲ. ಬರಪ್ಪ ಬರುವ ಸೊಸಿ. ಮಳ್ಳಿ 3 ಮಂದಿ ನಾಟಕ ಮಾಡ್ತಾನೆ. ನಾಟಕನ ನಿಂತಿರೋದು ನನ್ನ ಸಲುವಾಗಿ ನಿಂತಿದ್ಲು. ಯಾರೋ ಓಣೆಗೆ ಒಬ್ಬಕ್ಕೆ ಆಯ್ಕೆ ಬಂದ್ಲು ಅಂತ ಅಕ್ಕಿ ಮುಂದೆ ಹೇಳ್ಕೊಬೇಕಂತೇಳಿ ನಾನು ಸಿಕ್ಬಿಟ್ನಿ. ಇಲ್ಲ ಬರ್ಕೊಚ್ಕೋಬೇಕಲ್ಲ, ಮತ್ತೆ ದೊಡ್ಡ ಶ್ರೀಮಂತ ಮನೆ ಸೊಸಿನ ಕರ್ಕೊಂಬಂದಿನಿ ಅಂತೇಳಿ ನಾನು ಹೋಗಿ ಲಕ್ಷ್ಮಕ್ಕೆ ಹೇಳ್ತೀನಿ. ಅಲ್ಲಕ್ಕೆ ಸೊಸಿ ಅದಳ, ಅಲ್ಲಿ ಗೊತ್ತಾಗತ್ತಾ ಒಟ್ಟೆ ನಮ್ಮ ಹೊಟ್ಟೆ ಉರಿಸ್ಬೇಕು ಅಂತಂದು ನಾಟಕ ಮಾಡ್ತಾನೆ. ನಾಟಕ ಈಕೆ ಮನೆಗೆ ಶ್ರೀಮಂತ ಸೊಸಿ ಬಂದು ನಾವೇ ಮಾಡ್ಬೇಕು. ಏನಕ್ಕೆ ಮನೆ ಶ್ರೀಮಂತಿಕೆ ಸೊಸಿನ ಕರ್ಕೊಂಬಂದು ನಮ್ಮ ಮನೆಗೆ ಇಟ್ಕೊಳ್ಳೆ, ಏನಕ್ಕೆ ಶ್ರೀಮಂತಿನ ಕಸ್ಕೊಂಡು ನಮ್ಮ ಮನೆಗೆ ಇಟ್ಕೊಳ್ಳೆ. ನಮ್ಗೆ ಯಾಕೆ ಬರ್ತಾ ನಾವೇನು ಹೊಟ್ಟೆ ಹೊರ್ಕೊಳ್ಳಲ್ಲ, ಅದು ತನಗೈತೆ ಹೊಟ್ಟೆ ಹೊರ್ಕೊ ಬುದ್ಧಿ. ಯಾಕೆ ಇಟ್ಕೊಳಕ್ಕೆ? ಸೊಸಿ ಈಕೆ ಬುದ್ಧಿ ನೋಡ್ರೆ 4 ಬಾಳೆ ಮಾಡಲ್ಲ. ರಾಣಿ ಬಲಗಲ್ ಇಟ್ಕೊಂಡು ಬಾರವ. ಮಗನ ನೀನು ಬಲಗಲ್ ಇಟ್ಕೊಂಡು ಒಳ ಬರೀಪ ಇಬ್ರು. ಅತ್ತೀರ ಇದೇನು ಮನೆ ಎಷ್ಟು ಹಳೆಯದೈತಲ್ರಿ? ಹೇಳಿದ್ನಲ್ಲ ಇವ, ಇನ್ನೊಂದು ಸ್ವಲ್ಪ ದಿವಸ ತಡ್ಕೊಂಬಿಡು ಸಮನೆ ಅಲ್ಲ. ಅಷ್ಟಕ್ಕೂ ನಾವು ಯಾಕೋ ಸಮನೆ ಕಟ್ಸೋಣ. ನನ್ನ ಮಗ ಹೆಂಗೋ ನಿಮ್ಮ ಮನೆಗೆ ಬರ್ತಾನೆ, ನಾನು ಬೇಕು ಬಂದ್ಬಿಡ್ತೀನಿ. ಆಯ್ತು, ಅಲ್ಲಿರೋದು ಎಲ್ಲ ನಮ್ದು ನಿಂದೆ, ಇಲ್ಲಿರೋದು ನಮ್ದು ನಿಮ್ದೆ. ಮತ್ತೆ ಇಲ್ಲಿ ಮನೆ ಕಟ್ಸೋಕೆ ಕಳಿಸ್ಬಿಡಲ್ಲ. ಅದೇ ಹೊಲ ಮನೆ ಇರ್ತಾವೆ ಇಲ್ಲಿ, ಅಲ್ಲಿ ನಿಮ್ದು ಹೆಂಗೋ ದೊಡ್ಡ ಬಂಗ್ಲೆ ಮನೆ ಐತಲ್ಲ, ಅಲ್ಲೇ ಹೋದ್ರೆ ಅದು ಸುಮ್ಮನೆ ಹೌದಿಲ್ಲ? ಆಯ್ತು. ಅಯ್ಯೋ ನನ್ನ ಬಂಗಾರದಂತ ಸಸಿ, ಬಾ ಒಳಗೆ ಅಡಿಗೆ ಮನೆ ತೋರಿಸ್ತೀನಿ ಬರವಾ. ಬಾರವಾ, ಈ ಕಡೆ ಹೋದ್ರೆ ಅಡಿಗೆ ಮನೆ, ಇಲ್ಲಿ ಉಯ್ಯಾಲೆ ಐತೆ ನೋಡು. ಆರಾಮ್ ರಾಣಿ ಜೊತೆ ನೀನು ಉಯ್ಯಾಲೆ ಮೇಲೆ ಕುತ್ಕೊಂಡು ಆರಾಮ್ ನಾಷ್ಟ ಪಾಷ್ಟ ಮಾಡು. ಆಮೇಲೆ ಈ ಕಡೆ ಹೋದ್ರೆ ರೂಮ್ ಐತಿ, ನಮ್ಗೆ ಈ ಕಡೆ ಐತಿ, ನಿಮ್ದು ಆ ಕಡೆ ಐತಿ. ಇಷ್ಟ ನೋಡುವ ನಮ್ಮ ಮನೆ. ಅಡಿಗೆ ಮನೆ ಇದು ಚೆನ್ನಾಗೈತಿ. ಅಲ್ಲಲ್ಲ ಹೂ ಕೋಣೆ ತೋರಿಸು. ರಾಣಿ ಬಾ, ನಮ್ಮ ಕೋಣೆ ತೋರಿಸ್ತೀನಿ, ಹೋಗೋಣ. ಅದು ಹ್ಞೂ ಅಂತ ಒಪ್ಕೊಂಡ್ಲೆ. ತಮ್ಮದು ಅರಮನೆ ಅಂತ ಮನ್ಯಾಗ ನಾನು ಇರ್ಬೋದು, ನನ್ನ ಮಗನ ಇರ್ಬೋದು, ಸುಮ್ಮನೆ ಇಲ್ಲಿ ಹಾಕಿರ್ಬೇಕು. ಅಲ್ಲೇ ಹೆಂಗೋ ಹ್ಞೂ ಅಂತಲು. ಇನ್ನು ಮ್ಯಾಗ ಅಲ್ಲೇ ಇರ್ತೀವಪ್ಪ ಯಪ್ಪ. ರಾಣಿ ಇದನ್ನು ನಮ್ಮ ಬೆಡ್ರೂಮ್. ಎಷ್ಟು ಸಿಂಪಲ್ ಆಗೈತಿ. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಏನಿಲ್ಲ. ಇಲ್ಲ, ಹಳ್ಳಿ ಊರೆಲ್ಲ ಅಂಥವೆಲ್ಲ ಇಲ್ಲಿ ಏನಿಲ್ಲ. ಹೊರಗೆ ಐತಪ್ಪ ಬಾತ್ರೂಮು ಎಲ್ಲ. ಅದು ಇದು ರೂಮ್ ಚಂದ ಐತಲ್ಲ, ನಿನ್ಗೆ ಇಷ್ಟ ಆಗಲಿಲ್ಲ ಅಲ್ಲ? ನಿಮ್ಮದು ದೊಡ್ಡದಿರ್ಬಿಡು, ಎ ಸಿ ಗಿ ಸಿ ಅದು ಇದು ಅಂತಂದು. ಇದು ಹಳ್ಳಿ ವಾತಾವರಣದಾಗಲ್ಲ. ಬೇಕಿದ್ರೆ ನಿಂಗೆ ಎ ಸಿ ಬೇಕಂದ್ರೆ ಹಾಕ್ಸಂದ್ರೆ ಹಾಕಿಸ್ತೀನಿ. ನಿಮ್ಗೇನು ಇದ್ರೊಳಗೆ ಚೇಂಜ್ ಮಾಡ್ಬೇಕಿಲ್ಲ ಮಾಡ್ತೀನಿ. ಅಲ್ಲ, ನಾವು ಪೂರ ಹಿಂಗೆ ಇಲ್ದಂತಾರಲ್ಲ, ನಾನು ತಕ್ಕ ಮಟ್ಟಿ ನಿನಗೇನು ವ್ಯವಸ್ಥೆ ಮಾಡ್ಕೊಡಂದ್ರೆ ಮಾಡ್ಕೊಡ್ತೀನಿ. ಇಟ್ಸ್ ಓಕೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಅಂದಂಗೆ ಬರೀ ಅವಸರದಾಗ ಮದುವೆ ಆಯ್ತು. ಒಂದೇನು ಅದೇನ ಅಂತಲ್ಲ, ಲಗ್ನ ಆಗ ಮುಂದೆ ಒಬ್ರಿಗೊಬ್ರು ಕಣ್ಣು ನೋಟ, ಸಲಿಗೆ ನೋಟ, ತುಂಟಾಟ ಏನೂ ಇರಲಿಲ್ಲಪ್ಪ. ಮಕ್ಳು ಮದುವೆ ಆಗ್ಬಿಡ್ತು. ಮತ್ತು ಮುಂದಿಂದರ ಚಂದಾಗಿ ಮುಂದಿಂದು ಅಂದರೆ ಅದೇ ಫಸ್ಟ್ ನೈಟ್ ಗಿಸ್ಟ್ ನೈಟು. ನಂಗೆ ನಾಚಿಕೆ ಆಗತ್ತಾ ಮಗನ? ಇದು ಮಗನ ಏಪ್ಪ, ಅದು ಏನೋ ಮಾತಾಡ್ಬೇಕಂತ ಬಂದೆ. ಮಾತಾಡುವ ಒಳ್ಳು. ರಾಣಿ ರೂಮು ಇಷ್ಟ ಆತನವ ನಿನಗೆ? ಹ್ಞೂ ರೀ ಯಾಕೆ? ಅಲ್ಲಪ್ಪ ಮಗನ, ಇವತ್ತು ನೀನು ಹೊರ ಮಕ್ಕೋ, ಆಕೆ ಇಲ್ಲಿ ಮಕ್ಕೊಳಕ್ಕೆ ಕೊನೆಗೆ. ಯಾಕಂದ್ರೆ ಇನ್ನು ಪ್ರಸ್ತುತಿ ಮುಂಚೆಗೆ ಮಕ್ಕೋಬಾರ್ದು. ನಾನು ದಿವಸ ಯಾವ ಚಲೋ ಐತಿ ಟೈಮಿಂಗು ಮುಹೂರ್ತಗಳಿಗೆ ತಿಳ್ಕೊಂಬರ್ತೀನಿ. ಅವತ್ತಿನ ದಿವಸ ಮಾಡೋಣಂತೆ ಅಂದಂಗೆ. ಇದು ಪಾಪ ದಣ್ಕೊಂಡ್ರೆ ಮುಂಜಾನೆ ನಿಂತ್ರೆ ಆಕೆ ಇಷ್ಟೋ ತನಕ ಊಟ ಮಾಡಾರ್ದಂಗೆ ಹಿಂಗಿರ್ತಿದ್ಲ. ಇಲ್ಲ ಪಾಪ ಅವ್ರದವ್ರ ಮನ್ಯಾಗ ಸುಖದಿಂದ ಬೆಳೆದಾಕಿ. ಅದಕ್ಕೆ ರಾಣಿ ಏನು ಊಟ ಮಾಡ್ತೀವ, ಏನು ಮಾಡಲಿ ಹೇಳು? ಏನಾದರೂ ಮಾಡ್ರಿ ಯಾಕೆ, ನನಗೇನಾದರೂ ಇದಂತೇನಿಲ್ಲ. ಹೌದಾ? ಇಲ್ಲವ ಪಾಪ, ನಿನಗೇನು ತಿನ್ಬೇಕು ಬೇಡ ಅಂತಂದು ನಿನಗಿರತ್ತೆ ನೋಡು. ನಾ ಸುಮ್ಮನೆ ಇದು ಮಾಡ್ಬಿಡ್ದೆ, ಕೇರ್ ಮಾಡೋಣ ಅಂತಂದೆ. ಈಗ ಅನ್ನ ಸಾರು ಮಾಡ್ಬಿಡ್ತೀನಿ. ಆಯ್ತು ರೀ.
ಹೇಳಿದ ನೆನಪೈತಿಲ್ಲಪ್ಪ, ಹೊರ ಬಂದು ಹಾಕಿ ಹೋಗ್ಬೇಕು ಮಕ್ಕೊಳಕ್ಕೆ. ಊಟ ಮಾಡ್ಬರ್ರಿ, ಅನ್ನ ಸಾರು ಮಾಡ್ಕೊಂಡು ಬಿಸಿದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುಂದ್ರಿ, ಕರಿತೀನಿ ಆದ ಕೂಡಲೇ ಏನು. ಆಯ್ತವ. ಅಲ್ಲ, ಎಲ್ಲ ಬಿಡಾಡ್ರಿ ಎಲ್ಲಿ ಹೋಗ್ಯಾರ? ಮನ್ಯಾಗ ನಾನು ಒಬ್ಬೇಕಿನ ಅದು ನಮ್ಮನೆ ಗೂಗಿ ಕುಂದ್ರಿಸ್ದಂಗೆ ಹೋಗ್ಯಾರ ನನ್ನ ಮನೆ ಕಾಯಕ್ಕೆ. ಅಂದ್ರೆ ಓಸ್ ಬಂದಿಲ್ಲ ನೋಡು, ಪಳ ಹಚ್ಕೊಂತ ಏನು ತಿರ್ಗಕ್ಕೆ ಹೋದ್ವು, ಎಲ್ಲಿ ಹೋದ್ವು, ಅಲ್ಲಿ ಒಂದು ಮಾತು ಹೇಳ್ಬೇಕು ಅನ್ನೋದಿಲ್ಲ ನೋಡು. ಬಂದ್ರೆ ಅಲ್ಲ, ಎಲ್ಲಿ ಹೋಗಿದ್ರೆ ಬಿಡಾಡ್ರಿ ಅಷ್ಟು? ಮನ್ಯಾಗ ಒಬ್ಬೊಬ್ರು ಇಲ್ಲ, ಇಂತ ಹೊಕ್ಕಿನ ಅಂತಂದ್ರೆ ಹೇಳ್ಬೇಕಾ ಬೇಡ? ಅಲ್ಲ, ಹಂಗೆ ಹೇಳ್ಬೇಕಂದ್ರೆ ಹೇಳ್ಬೇಕಲ್ಲಿ ಹೋದ್ರೆ ಎಲ್ಲಿ ಹೋಗಿದ್ರಿ? ಅಯ್ಯೋ ಅತ್ತೇರ, ಅದು ಉಣಿ ಮೂಲಾಗೈತಲ್ಲ ನಮ್ದು ಮನೆ, ಅದು ಹಂಗೆ ತೊಡೆದವು ರಿಪೇರ್ ಮಾಡಿಸ್ಬೇಕಂದಿತ್ತಲ್ಲ. ಇವರು ಅದನ್ನ ಮೊದಲ ಮಾಡಿಸಿದ್ರಂತ. ಇವ್ರಿಗೆ ಅಂದಿದ್ದೆ ನಾನು ಮತ್ತೆ ರಿಪೇರಿ ಮಾಡಿಸ್ರಿ ಪಾಪ ಅನ್ಸೂಯ ಕೊಟ್ರ ಅಂತಂದು ಮಾಡಿಸ್ಬಿಟ್ಟು ನಾನು ಅಂತಂದು ಕರ್ಕೊಂಡು ಹೋಗಿದ್ರು ತೋರ್ಸಕ್ಕೆ. ಅದಕ್ಕೆ ಹೋಗಿದ್ವಿ. ಅಲ್ಲ, ಅದಕ್ಕೆ ಹೋಗು, ಒಂದು ಮಾತು ಹೇಳ್ಬೇಕನ್ನೋದು ಗೊತ್ತಾಗಲ್ಲ ನೋಡು. ನಾ ಇಡೋತ್ತಾತ್ ದಾರಿಗೆ ಹಾಕತ್ತೆ ಆತಾಗ ನಾನು ಬರ್ತಿದ್ದಿಲ್ಲ ನೋಡಕ್ಕೆ. ಮಾಡ್ಸೇನಂತಾನೆ ಎಲ್ಲ ಎಲ್ಲ ಸುದ್ದಾಗೈತಿಲ್ಲ ಮತ್ತು ಮನೆ ಅದು. ಹ್ಞೂ ರೀ, ಎಲ್ಲ ಹಂಚೊಡ್ಸಿ ಎಲ್ಲ ಚಲೋ ಆಗೈತಿ, ಬಣ್ಣನ ಹಚ್ಚಾರ ಎಲ್ಲ. ಅಂದ್ರೆ ಹಂಸೂಯಂದು ಇದು ಬರ್ತಂದು ಗೊತ್ತಿದ್ದಿಲ್ಲ ಅಂತ, ಖಾಲಿ ಬಿಡೋದು ಬಿಡ್ಬೋದೈತಿ ಮತ್ತು ಮಡಿಗೆ ಕೊಟ್ಟಿರತ್ತಂತೇಳಿ ಈಗ ಮತ್ತೆ ಎಲ್ಲ ಸದ್ಯಕ್ಕೆ ಹಂಸೂಯ ಕೊಟ್ಟಿರತ್ತಂತಂದು ತೋರ್ಸಕ್ಕೆ ಕರ್ಕೊಂಡು ಹೋಗಿದ್ರು. ಹೌದಾ? ಬಣ್ಣ ಸುಣ್ಣನ ಮಚ್ಬಿಟ್ಟೆ ನಾಳೆ. ನಾನು ಬರ್ತಿದ್ದಲ್ಲ, ನೋಡ್ತಿದ್ದೆ. ಅಯ್ಯ ತೀರ ಏನಾಗ್ಬಿಡ್ರಿ, ಇಲ್ಲೇ ಓಣಿ ಕೊನೆಗಲ್ಲ, ಈ ಚಾಪ್ ಹಾಕೊಡು ಹೊತ್ತು ಮುಗಿದ್ಮೇಲೆ ಆರಾಮ ಹಿಡ್ಕೊಂತ ಹೋಗಿ ನೋಡ್ಕೊಂಬರ್ರಿ. ಅಷ್ಟೇ ಮಾಡ್ಬೇಕು ಹಂಗಿದ್ರೆ. ಲಕ್ಷ್ಮಕ್ಕ ಬಂದೆ ಬಿಡಾಡಿ. ಅಲ್ಲ, ಇಷ್ಟೊತ್ತು ತನಕ ಒಬ್ಬೇಕಿ ಖಾಲಿ ನೊಣ ಹೊಡೆಯಕತ್ತಿದ್ದು, ಅವಾಗಾರ ಬಂದೆ ಒಟ್ಟು ಮಾತಾಡ್ಕೊಂತ ಕುಂದ್ರಕ್ಕೆ ಬರ್ತಿತ್ತು. ಈಕಿ ಬಂದಿದ್ದು ಯಾವಾಗ ನೋಡ, ನನ್ನ ಸೊಸಿ ಬಂದಿದ್ದು ಅಡಕಿಂದ ಬಾಲ್ ಬಂದಂಗೆ ಬಂದ್ಬಿಟ್ಟು ಲಕ್ಷ್ಮಕ್ಕೆ ಅಂತೇಳಿ. ಅಮ್ಮ, ನಾ ಅವ್ರು ಎಲ್ಲಿ ಹೋಗಿದ್ರು ಗೊತ್ತಿಲ್ವಾ, ನಂಗೆ ಸುಮ್ಮನೆ ಬರಂಗೆ ಬಂದೆ ನಾನು. ನೀವು ಒಬ್ಬೇಕಿದ್ರೆ ನನಗೇನು ಕಲಿಸ್ಬೋದಿತ್ತಾನೆ? ನಾನು ಎದಕ್ಕೆ ಕೆಲಸ ಇತ್ತು ಬಂದಪ್ಪ. ರವಿಜಿ ಏನೈತಿ ಕೆಲಸ? ಏನಾರು ಅರ್ಜೆಂಟ್ ಇತ್ತಾನೆ? ಹ್ಞೂ ಲಕ್ಷ್ಮಕ್ಕ, ನಂದಲ್ಲ ಯವ್ವ, ನಂದು ಏನು ಕೆಲಸ ಇದ್ದಿಲ್ಲ. ಅದು ಚೆನ್ನ ಹೋದಲ್ಲ ಅನ್ಸೂಯ ರಟ್ಟಿ. ಅಯ್ಯೋ, ಮಗ ಇನ್ನೊಂದು ಮದುವೆ ಮಾಡ್ಕೊಂಡ್ ಬಂದಾಳ. ಏನ ಅಲ್ಲ, ಮಗ ಮದುವೆ ಮಾಡಿಲ್ಲ? ಅದ್ಯಾ ಒಂದು ದಾರಾಗ ಹೋಗಿ ಹಿಡ್ಕೊಂಬಂದು ಕಟ್ಕಿಟ್ಟಿಲ್ಲ ಏನು? ಮತ್ತೆ ಮಗ ಹೆಣ್ಣು ಸಿಗಲ್ಲ ಅಂತೇಳಿ ಬಂಗಾರದಂತ ಸರಿನ ಕಾಟ ಕೊಟ್ಟು ಮನೆ ಬಿಟ್ಟು ಓಡಿಸಿ ಈಗ ಮತ್ತೆ ಅದಕ್ಕೆ ಯಾರು ಕೊಡ್ಬೇಕು ಹೆಣ್ಣು? ಅದಕ್ಕೆ ಮಧ್ಯಾಹ್ನ ಸಿಕ್ಕದನ್ನು ತೊಗೊಂಬಂದು ಗಂಟೆ ಹಾಕಿರ್ತಾಳೆ. ಅಲ್ಲಿ ಅದಕ್ಕೆ ಮದುವೆ ಅಂತಾರೇನು? ಒಂದು ಕರ್ಲಿಲ್ಲ, ಒಂದು ಉಣಿಸ್ಲಿಲ್ಲ, ಒಂದು ಅಕ್ಷತೆ ಇಲ್ಲ, ಒಂದು ಓಣೆಗೆ ಯಾರು ಹೇಳಿಲ್ಲ, ಮದುವೆ ಅಂತ ಒಂದು ಏನಿಲ್ಲ. ಎಲ್ಲ ಓಡಿಸ್ಕೊಂಬಂದಿದ್ದಂಗೆ ಅದ ನಾನು. ಅಯ್ಯಮ್ಮ ಇಲ್ಲಂತ್ರಿ, ಅಯ್ಯೋ ಜಗ್ಗಿ ಶ್ರೀಮಂತರಾದ್ರಂತ, ಬಂಗ್ಲೆ ಕಾರು ಗೀರು ಜಗ್ಗಿ ಐತಂತ, ಜಗ್ಗಿ ಶ್ರೀಮಂತರಾದ್ರಂತ ನೋಡು. ಅಯ್ಯೋ ಬೇಕಂತ ನಾನು ಬರೋದು ನೋಡಿ ಮನೆ ತುಂಬಿಸ್ಕೋಕಾಗಿತ್ತ, ಯಾರ ಓಣ್ಯಾಗ ಬರ್ತಾರಂತ ನೋಡ್ಯಾರ. ಯಾರು ಬರೋದು ನಾನು ನೋಡಿ ಬೇಕಂತ ಬಾರುವ 3 ಮಂದಿ ಆಗ್ತಾರಂತ ನಿಂದ್ರಿಸ್ಕೊಂಡು ನಿಂತ್ಲು. ನಾನೇನ ಕರೆ ಅಂದ್ರೆ 3 ಮಂದಿ ಅಂತಂದು ಅದಕ್ಕೆ ನಿಂದ್ರಿಸ್ಕೊಂಡಳ ಅಂತ ಮಾಡಿದ್ದೆ. ಆದ್ರೆ ಓಟು ಸೊಸಿದ ಅದನ್ನ ನನ್ನ ಸೊಸಿ ಹಂಗ, ನನ್ನ ಸೊಸಿ ಹಿಂಗ, ಬೀಗ್ರಿ ಹಿಂಗ, ಅಷ್ಟು ಶ್ರೀಮಂತರದಾರ. ಅಯ್ಯೋ ಆಕೆ ಹೋಗಿದ್ದ ಚಲೋ ಆತ, ದರಿದ್ರ ಪಿಡ ಹೋಗಿದ್ಮೇಲೆ ನನಗೆ ಅದೃಷ್ಟ ಬಂತು, ಅದೃಷ್ಟ ಲಕ್ಷ್ಮಿ ಬಂದ್ಲು. ನಮ್ಗೆ ಅಷ್ಟು ಶ್ರೀಮಂತ ಬಂತು, ಹೋದ್ರು ಒಂಚೂರು ಹೊಲ ಮನೆ ಹೋಗೈತಿ, ಏನಾಯ್ತು? ಇಷ್ಟು ರೊಕ್ಕ, ಇಷ್ಟು ಬಂಗಾರ, ಇಷ್ಟು ಆಸ್ತಿ, ಇಷ್ಟು ನನಗೆ ಬಂತು. ನಾವು ಇಲ್ಲಿರಂಗಿಲ್ಲ, ನಾವು ಅರಮನೆಗಿರ್ತೀವಿ. ಅಯ್ಯೋ ಒಂದ ಎರಡ ಕೇಳಿದ್ದು ಭಾರಿ ಓಡ್ ಬಂದೆ ಕೆಲವಿ. ಇವರ ಇದನ್ನ ಬೇಕಂತ ಮಾಡ್ಕೊಂಡನ. ಅಯ್ಯ ಹೇಳ್ಬಿಟ್ಟು ಅಲ್ಲಲ್ಲಿ ಅಷ್ಟು ಇದ್ದೇಕೆ ಆಗಿದ್ರೆ ದೊಡ್ಡದಾಗಿ ದೊಡ್ಡ ಕಲ್ಯಾಣ ಮಂಟಪದಾಗ ಅಷ್ಟೊಂದ ರೊಕ್ಕ ಖರ್ಚು ಮಾಡಿ ಚಂದಾಗಿ ಎಲ್ಲ ಬೀಗ್ರ ಬೀಜರ ಕರೆದು ಮದುವೆ ಮಾಡ್ಕೊತಿದ್ಲು. ಹಿಂಗೆ ಕುಡ್ಸ್ಕೊಂಬಂದು ಮನೆ ಹೋಗಿಸ್ಕೊಂತಿದ್ಲು. ಇಲ್ಲಂತ್ರಿ ಆಕೆ ಜಾತಕದ ಪ್ರಕಾರ ಇವತ್ತ ಮುಹೂರ್ತಗಳಿಗೆ ಟೈಮ್ ಕೂಡ ಬಂದಿತ್ತಂತ. ಅವರು ಮದುವೆ ಮುಹೂರ್ತ ಕೇಳಕ್ಕೆ ಹೋಗ್ಯಾರ ಇವತ್ತ ಅಂತಂದು ಗೊತ್ತಾಗ್ತೈತಿ. ಮುಂದಾಕಿ ಇದ್ರಾಗ ಯೋಗನ ಇಲ್ಲ ಅಂತಂದ್ರಂತ. ಹಾಗಾಗಿ ಅವಸರಲ್ಲೇ ಮದುವೆ ಮಾಡ್ಕೊಂಡು ಬಂದ್ಬಿಟ್ರಂತ ಹೇಳಕತ್ತಿದ್ಲು. ಅಲ್ಲ, ಮುಹೂರ್ತ ಇವತ್ತಿಲ್ಲ ಅಂದ್ರೆ ಮುಂದಿನ ವರ್ಷ ಸಿಕ್ಕಿತ್ತು. ಅದನ್ನ ಯಾಕೆ ಅಷ್ಟೇ ಮಾಡ್ಬೇಕಿತ್ತು? ಇವರು ಕದ್ದು ಮುಚ್ಚಿ ಮಾಡ್ಕೊಂಡು ಬಂದಾರ, ಸುಮ್ಮನೆ ಹೇಳ್ತಿದ್ದಂಗೆ ಅದಾರ. ಏನವ ಪಾರ್ವತಿ, ನನಗಂತೂ ಗೊತ್ತಿಲ್ಲ. ಆದ್ರೆ ಮಾತ್ರ ಹೇಳಕತ್ತಿದ್ ನೋಡಿದ್ರೆ ಬೇಡದ ಅಷ್ಟು ಲೆಕ್ಕ ಹೇಳಿದ್ಲೋಡು. ಬಿಡಾಡಿ, ನಿನ್ನ ಮುಂದೆ ಬೇಕಂತ ಹೇಳ್ತಾವ. ಯಾಕಂದ್ರೆ ಇಲ್ಲಿ ಸೊಸಿ ಅದಾವಲ್ಲ, ಆಕೆಗೆ ಬೇಕಂತ ಹೊಟ್ಟೆ ಸಂಕಟ ಬೀಳ ಅಂತ ಹೇಳ್ತಾವ. ನನಗೂ ಗೊತ್ತಾಯ್ತು. ನನ್ನ ಮುಂದೆ ಅಂದ್ರೆ ಬೇಕಂತ ಅನ್ಸೂಯ ಅನ್ಸೂಯ ಸಂಕಟ ಪಡ್ತಾಳ ಅಂತಂದು. ಆಕೆ ಸಂಕಟ ಪಡ್ತಾಳೆ. ಆಕಿನೇ ಬೇಡ ಅಂತಂದು ಬಿಟ್ಟು ಬಂದಾಳಂದ್ರೆ ಆಕೆ ಗಂಡ ಯಾರು ಮಾಡ್ಕೊಳ್ಳಿ. ಅಲ್ಲ, ಅವನೇ ಸುದ್ರ ಗುದ್ದಪ್ಪನ ಈಗ ಈಕಿನ ಮಾಡ್ಕೊಂಡ್ ಬಂದಾನ. ಮುಂಚೆಗೆ ಯಾವಕ್ಕೆ ಜೊತೆಗೆ ಇದ್ದ, ಅದಕ್ಕೇನು ಆತ್ಮ ಇರೋದೇ ಹೊಲಸು. ಎಷ್ಟು ದಿವಸಕ್ಕೆ ಕೊಟ್ಟ ಚೆನ್ನಾಗಿ ಬೆಳೆ ಮಾಡ್ತಾನೆ. ಏನೇನು ಯಾವಕ್ಕೆ ಬೆನ್ನ ಹತ್ತೈತಿ, ಎಷ್ಟು ಮಂದಿಗೆ ಹೋಗ್ತಾನೆ ಏನ ಆತಂದು ಏನು ಹೇಳ್ತೀವಿ. ಈ ಬಾಕಿ ಅಷ್ಟು ನಮ್ಮ ಮನ್ಸಿನ ಮಾಡ್ಕೊಂತಾಳೆ. ಒಳ್ಳೇದಾತ ಬಿಡ ತೊಳಿತಂತ. ಅನ್ಸೂಯ ನಿನಗೆ ಬೇಸರ ಆತನವ? ಇಲ್ರಿ ಅಕ್ಕರ, ಬೇಸರ ಇಲ್ಲ. ಯಾಕೆ ಮಾಡ್ಕೊಳ್ಬಿಡ್ರಿ, ನಾನೇ ಬೇಡ ಅಂತಂದು ಬಿಟ್ಟು ಬಂದೀನಿ. ನನಗೆ ಇಷ್ಟನೇ ಇಲ್ಲ. ನನಗೆ ಕೊಟ್ಟಿರೋ ಕಾಟ ನೋವು ಅದು ನೋಡಿದ್ರೆ ಮನಸ್ಸು ನಂದು ಎಳ್ಕಾಳಷ್ಟು ಕರಗಲ್ಲ. ಆದರೆ ಇಷ್ಟು ಜಲ್ದಿ ಅಂತ ಅಂದ್ಕೊಂಡಿರಲಿಲ್ಲ. ಅದು ಇಷ್ಟು ಜಲ್ದಿ ಆಯಿತು. ಚಲೋನೇ ಆಯ್ತು. ನನಗೆ ಯಾಕೆ ಬೇಕು ಅವ್ರ ಸುದ್ದಿ? ಆದರೆ ನನ್ನ ಮಕ್ಕಳು ನನಗೆ ಚಿಂತೆ ತಪ್ಪಿತು. ಎಲ್ಲಿ ಯಾವ ಹೊತ್ತಿನ ಮತ್ತೆ ಬಂದು ಏನು ಹಂಗಾಗಿ ನನ್ನ ಕೂಡ ಜಗಾಡ್ತಾರೆ ಏನು ಅಂದ್ಕೊಂಡೆ. ಈಗ ಇನ್ನೊಬ್ಬಕ್ಕೆ ಬಂದ ಅಂದರೆ ನನ್ನ ಸುದ್ದಿ ಬರೋದೇ ಇಲ್ಲ. ಒಳ್ಳೇದಾಯ್ತು. ಅನ್ನಂಗ ವಿಜಿ, ಓಣಿ ಮುಂದೆ ಅಲ್ಲಿ ನಿಮ್ಮ ಮನೆ ಮುಂದೆ ಕಡೆ ನಮ್ದೊಂದು ಮನೆ ಇತ್ತಲ್ಲ, ಅದ ಮಣ್ಣು ಮಂಗೆ ಎಲ್ಲ ಬೆಳೆಸಿದ್ವಲ್ಲ, ಅದೇ ಅಲ್ಲಿ ಅನ್ಸೂಯ ಇರ್ತಾಳೆ. ಅದನ್ನ ಅಲ್ಲೇ ಇರ್ಬೇಕಂತ ಇದು ಮಾಡೈತಿ. ಅಂದಂಗೆ ಇವು ಎಲ್ಲ ಸಾಮಾನು ಪ್ರಮಾಣ ಎಲ್ಲ ತರಕ್ಕೆ ನಾನು ಸಸಿ ಹೋಗ್ತಾರೆ. ಆಮೇಲೆ ಹಪ್ಪಳ ಸಂಡಿಗೆ ಆಮೇಲೆ ಪುಡಿಗಳು ಎಲ್ಲ ಮಾಡಕ್ಕೆ ಅಲ್ಲಿ ಹೋಗೋಣ. ಮತ್ತು ನೀನು ಮತ್ತು ಜೇಕಗೆ ಹೋಗ್ಬೇಕು ಹೇಳ್ಬಿಡು, ಅಷ್ಟು ಸೇರಿ ಕುತ್ಕೊಂಡು ಮಾಡಿಬಿಡೋಣ ಅಂತ. ಹೌದಾ ಲಕ್ಷ್ಮಕ್ಕ, ಹೆಚ್ಚು ಹಾಕ್ಬಿಡವ. ಓಣೆ ಆಗೋದ್ರೆ ಇಲ್ಲಿ ನಮ್ಮ ಕಣ್ಣು ಮುಂದೆ ಇರ್ತಾ ಹುಡುಗರು ಪುಡಿನ ಅಕಸ್ಮಾತ್ ಎಲ್ಲರೂ ಹೋದ್ರೆ ನಾವು ಓಟ್ ನೋಡ್ಕೊಳಕ್ಕಾಗತ್ತೆ. ಆಯ್ತು ಲಕ್ಷ್ಮಕ್ಕ, ಹಂಗೆ ಮಾಡಿ. ನೀವು ಯಾವಾಗಂತೆ ಅವನ್ನ ಬರ್ತೀನಿ ತಗೋ.